ಪಾಂಡವಪುರ ತಾಲೂಕಿನ ಕನಗನಮರಡಿ ಗ್ರಾಮ ಪಂಚಾಯಿತಿಯ ನೂತನ ಉಪಾಧ್ಯಕ್ಷರಾಗಿ ರೈತ ಸಂಘದ ಬೆಂಬಲಿತ ಅಭ್ಯರ್ಥಿ ಈರಾಚಾರಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ರೈತ ಸಂಘದಲ್ಲಿನ ಅಧಿಕಾರ ಒಡಂಬಡಿಕೆಯ ಸೂತ್ರದನ್ವಯ ಈ ಹಿಂದಿನ ಉಪಾಧ್ಯಕ್ಷ ಕೆ.ಎಸ್. ರಂಗಸ್ವಾಮಿ ಕೃಷ್ಣ ಅವರ ರಾಜೀನಾಮೆಯಿಂದಾಗಿ ತೆರವಾದ ಸ್ಥಾನಕ್ಕೆ ಶುಕ್ರವಾರ ಚುನಾವಣೆ ನಿಗದಿಪಡಿಸಲಾಗಿತ್ತು. ಉಪಾಧ್ಯಕ್ಷ ಸ್ಥಾನಕ್ಕೆ ರೈತ ಸಂಘದ ಬೆಂಬಲಿತ ಅಭ್ಯರ್ಥಿ ಈರಾಚಾರಿ ಅವರನ್ನು ಹೊರತುಪಡಿಸಿ ಬೇರೆ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾಧಿಕಾರಿಗಳು ಈರಾಚಾರಿ ಅವರ ಅವಿರೋಧ ಆಯ್ಕೆಯನ್ನು ಪ್ರಕಟಿಸಿದರು. ಈ ವೇಳೆ ನೂತನ ಉಪಾಧ್ಯಕ್ಷ ಈರಾಚಾರಿ ಮಾತನಾಡಿ, ಎಲ್ಲ ಸದಸ್ಯರ ಸಹಕಾರದೊಂದಿಗೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರ ಮಾರ್ಗದರ್ಶನದೊಂದಿಗೆ ಪಂಚಾಯಿತಿ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದರು. ಮಾಜಿ ಉಪಾಧ್ಯಕ್ಷ ರಂಗಸ್ವಾಮಿ ಮಾತನಾಡಿ, 10 ಹಲವು ಕಾರ್ಯಕ್ರಮಗಳನ್ನು ರೂಪಿಸುವ ಮೂಲಕ ಪಂಚಾಯಿತಿಯನ್ನು ಉತ್ತಮ ಮಟ್ಟಕ್ಕೆ ಕೊಂಡೊಯ್ಯಬೇಕು ಎಂದರು. ಈ ವೇಳೆ ನೂತನ ಉಪಾಧ್ಯಕ್ಷರನ್ನು ಅಧ್ಯಕ್ಷೆ ಪ್ರಮೀಳಾ, ಸದಸ್ಯರಾದ ಸ್ವಾಮಿಗೌಡ, ಸಿ.ಬಿ. ತಮ್ಮಣ್ಣ, ಭಾಗ್ಯ, ಕೆ.ಎಸ್. ರಂಗಸ್ವಾಮಿ, ಎಂ.ಕೆ. ಸ್ವಾಮಿಗೌಡ, ನೀಲಮ್ಮ, ಎನ್.ಪಿ. ಸುದರ್ಶನ್, ವಸಂತ, ಜಯಲಕ್ಷ್ಮಿ, ಅಭಿ, ರೈತ ಸಂಘದ ಮುಖಂಡರಾದ ಬಲರಾಮೇಗೌಡ, ಸ್ವಾಮಿಗೌಡ ಸೇರಿದಂತೆ ಇತರರು ಇದ್ದರು. ಹೇಳಿ, ಏನಾಯ್ತು ಹೇಳಿ ಸರ್. ಹೇಳಿ. ಇವಾಗ ಎಲ್ಲ ಸದಸ್ಯರು ಬಹುಮತದಿಂದ ಆಯ್ಕೆ ಮಾಡಿದ್ದಾರೆ. ನನ್ನ ಈ ಪಂಚಾಯತಿನ ಅಭಿವೃದ್ಧಿ ಮಾಡಿದ್ವಿ. ನಾವು ಎಲ್ಲ ಜನರು ಯಾವ ರೀತಿ ನಡೆದೋ ಅದರಿಂದ ನಾವು ಚಂಗನಮರಡಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಚುನಾವಣೆ ಪ್ರಯುಕ್ತ ಚಂಗನಮರಡಿ ಗ್ರಾಮದಿಂದ ಚಿಕ್ಕಮರಡಿ ಗ್ರಾಮದ ಹಿರೇಗೌಡರವರು ಉಪಾಧ್ಯಕ್ಷರಾಗಿ, ಈರಾಚಾರಿ ಅವರು ಉಪಾಧ್ಯಕ್ಷರಾಗಿ ವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವರು ನಮ್ಮ ಗ್ರಾಮ ಪಂಚಾಯತಿನ ಒಂದು ಉತ್ತಮ ದರ್ಜೆಗೆ ಹೋಗುವಲ್ಲಿ ಪ್ರಮುಖವಾಗಿ ಕಾರ್ಯಕ್ರಮಗಳನ್ನ ರೂಪಿಸಿ ಅತಿ ಹೆಚ್ಚಿನ ಶ್ರಮ ಪಡಬೇಕು ಅಂತ ನಾವು ಅವ್ರಿಗೆ ಹಾರೈಸ್ತೀವಿ.